ನಮಸ್ಕಾರ ವೀಕ್ಷಕರೇ, ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಗುರೂಜಿ ಆದರ್. ಇವಾಗ ಅಕ್ಕಪಕ್ಕ ಶತ್ರುಗಳ ಬಗ್ಗೆ, ಮನೆ ವಾಸ್ತು ಸರಿ ಇದ್ದಾಗ ಅಲ್ಲಿ ಶತ್ರುಗಳು ಸರಿ ಇರಲ್ಲ. ನಮಗೆ ದುಶ್ಮನ್ ಕೆದರೆ ಅಂದ್ರೆ ಬಗಲ್ ಮೇ ಅಂತಾರೆ ಕೆಲವು ಜನಗಳು ಹಿಂದಿ ಒಳಗಡೆ. ತುಂಬಾ ನಮಗೆ ಅಕ್ಕಪಕ್ಕ ವಾಸ್ತು ಮನೆ ಎಲ್ಲ ಚೆನ್ನಾಗಿದ್ದು ಅಲ್ಲಿ ನಮಗೆ ಶತ್ರುಗಳ ಕಾಟ ತುಂಬಾ ಇರುತ್ತೆ. ನೆಮ್ಮದಿರಲ್ಲ, ಸಂತೋಷ ಇರಲ್ಲ, ತೃಪ್ತಿ ಇರೋದಿಲ್ಲ, ಒಬ್ಬರು ಕಂಡ್ರೊಬ್ಬರಿಗೆ ಆಗೋದಿಲ್ಲ. ನಮ್ಮ ಮನೆ ಜಾಗ ಚೆನ್ನಾಗಿದ್ದು, ನಮ್ಮ ಅಭಿಪ್ರಾಯ ಚೆನ್ನಾಗಿದ್ರು ನಮಗೇನೋ ಒಂಥರ ಕಾಡ್ತಾ ಇರುತ್ತೆ, ಏನೋ ಒಂಥರ ನಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣಗಳು ಏನು? ದುಡ್ಡಿನಲ್ಲಿ ತೊಂದರೆ ಕೊಡ್ತಾರೆ ಕೆಲವು ಜನ, ಕೆಲವು ಆರೋಗ್ಯದಲ್ಲಿ ತೊಂದರೆ ಕೊಡ್ತಾರೆ ಕೆಲವು ಜನ ಕೆಟ್ಟ ದೃಷ್ಟಿಯಿಂದ ಕೆಲವು ತೊಂದರೆ ಕೊಡ್ತಾರೆ, ಕೆಲವು ಯಾವುದೊಂದು ದೇವಸ್ಥಾನ ಹೋಗಿ ತಡೆ ಒಡೆದು ತೊಂದರೆ ಕೊಡ್ತಾ ಇರ್ತಾರೆ. ಆವಾಗ ನಿಮ್ಮ ಮನೇಲಿ ನಿಂಬೆಣ್ಣೆ ಹಾಕ್ತಾ ಇರ್ತಾರೆ, ಅರಿಶಿಣ ಕುಂಕುಮ ಹಾಕ್ತಾ ಇರ್ತಾರೆ, ಗೊಂಬೆ ಹಾಕ್ತಾ ಇರ್ತಾರೆ. ಅಪ್ಪ ಒಂದ ಎರಡ ಅಂಥ ಪ್ರಾಬ್ಲಮ್ಗಳು ನಿಮ್ಮ ಮನೆ ಒಳಗಡೆ, ನಿಮ್ಮ ಕುಟುಂಬದಲ್ಲಿ ಶತ್ರುಗಳ ಕಾಡಾಟ ತುಂಬ ಇರುತ್ತೆ. ಕುಟುಂಬದ ಕಾಡಾಟದಲ್ಲಿ ತುಂಬ ದುಶ್ಮನಗಳಿರ್ತಾರೆ. ಏನೂ ಮಾಡಿದ್ರೆ ನಿಮ್ಗೆ ಫಲ ಸಿಗೋದಿಲ್ಲ. ತುಂಬ ಏಟು, ಅಡೆತಡೆಗಳು, ನರಳಾಟಗಳು ಇರ್ತಾವ. ಅದಕ್ಕೆ ಕಾರಣಗಳು ಏನು? ನಿಮ್ಮ ಮನೆ ಒಳಗಡೆ, ನಿಮ್ಮ ಕುಟುಂಬದಲ್ಲಿ ನಿಮಗೆ ದುಶ್ಮನಗಳು, ಶತ್ರುಗಳು ಆಗಲಾರಂಥ ಜನ ಜಾಸ್ತಿ ಆದರೆ ಅದಕ್ಕೆ ನಾವು ಏನೇನು ದಾರಿ ಮಾಡಬೇಕು, ನಾವು ಏನು ದಾರಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ದುಷ್ಟರು ಕಂಡು ದೂರ ಇರಬೇಕಂತ ಹೇಳ್ತಾರೆ, ಕೆಲವು ಗಾದೆ ಇದೆ, ದುಷ್ಟರು ಕಂಡು ದೂರ ಇರಬೇಕಂತ. ಒಳ್ಳೆಯವರಿಗೆ ಎಷ್ಟಾದ್ರೂ ಅಮೌಂಟ್ ಕೊಟ್ಟು ಪಕ್ಕದಲ್ಲಿ ತಗೋಬೇಕು, ಕೆಟ್ಟವರಿಗೆ ತಗೋಗಳಕ್ಕೆ ಆಗೋದಿಲ್ಲ. ಏನೋ ಒಂಥರ ಜೀವನದಲ್ಲಿ ಅಡೆತಡೆ, ಏನೋ ಒಂಥರ ಪ್ರಾಬ್ಲಮ್. ಇವತ್ತು 12 ರಾಶಿ, 27 ನಕ್ಷತ್ರ, 9 ಗ್ರಹಗಳು ಇರ್ತದೆ ಮನುಷ್ಯನಿಗೆ. ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಟೈಪ್ ಪ್ರಾಬ್ಲಮ್ ಕೊಡ್ತಾ ಇರತ್ತೆ. ಆದ್ರೆ ಗೊತ್ತನೇ ಆಗೋದಿಲ್ಲ. ಅಯ್ಯೋ ಬಿಡಿ, ನಮ್ಮ ಜೀವನ ಇಷ್ಟೇ, ನಮ್ಮ ಲೈಫ್ ಇಷ್ಟೇ, ನಮ್ಮ ಜೀವನದಲ್ಲಿ ನರಳಾಟ ಇಷ್ಟೇ ಅನ್ನಂಥ ಪ್ರಶ್ನೆ ತುಂಬ ಕಾಡ್ತಾ ಇರುತ್ತೆ. ಅದರಿಂದ ಅಕ್ಕಪಕ್ಕ ದುಶ್ಮನಗಳು ಪರಿಹಾರ ನಿಮ್ಮ ಮನೆಯಲ್ಲಿ ಬೆಲ್ಲದ ದೀಪ ದೇವಸ್ಥಾನದಲ್ಲಿ ಹಚ್ಚಬೇಕು, ನಿಂಬೆಣ್ಣು ದೀಪವನ್ನು ದೇವಸ್ಥಾನದಲ್ಲಿ ಹಚ್ಚಬೇಕು. ನಿಂಬೆಣ್ಣವನ್ನು ಯಾವ ಸಮಯದಲ್ಲಿ ಕೊಯ್ಯಬೇಕು, ಯಾವ ಸಮಯದಲ್ಲಿ ದೃಷ್ಟಿ ತೆಗಿಬೇಕು, ಯಾವ ಸಮಯದಲ್ಲಿ ಏನೇನು ಪ್ರಾಬ್ಲಮ್ ಮಾಡಬೇಕಂತ ಒಬ್ಬ ಪಂಡಿತು, ಒಬ್ಬ ಗುರೂಜಿ, ಒಬ್ಬರು ಮಾರ್ಗದರ್ಶನ ತಗೋಬೇಕಾಗುತ್ತೆ. ಯಾಕಂದ್ರೆ ಮಾರ್ಗದರ್ಶನ ತಗೊಲಾರ್ದ ಏನು ಹೇಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಎಷ್ಟೋ ದೂರ ದೇವರಿಗೆ ಯಾತ್ರೆ ಹೋಗ್ತೀವಿ, ನಮ್ಮ ದೇವ್ರ ಕಣ್ಣಿಗೆ ಕಾಣಲ್ಲ. ಆದ್ರೂ ದೇವರ ದಯದಿಂದ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ, ಒಳ್ಳೆ ಪಾಠ ಸಿಗುತ್ತೆ. ಅಪ್ಪ ದೇವಸ್ಥಾನ ಹೋದ್ಮೇಲೆ ನನಗೊಂದು ಒಳ್ಳೆ ಕೆಲಸ ಸಿಕ್ತಪ್ಪ, ಒಳ್ಳೆ ಒಂದು ಸೈಟ್ ಆಯ್ತಪ್ಪ, ಒಳ್ಳೆ ಒಂದು ಮನೆ ಆಯ್ತಪ್ಪ, ಒಳ್ಳೆ ಒಂದು ಪಾಪಟ್ಟೆ ಆಯ್ತಪ್ಪ ಅಂತ ಪ್ರಶ್ನೆಯನ್ನು ಮನುಷ್ಯನಿಗೆ ಅಭಿಪ್ರಾಯ ಬರ್ತಾ ಇರುತ್ತೆ. ಅದರಿಂದ ನಮ್ಮ ಅಕ್ಕಪಕ್ಕ ದುಶ್ಮನಗಳು ಯಾರಿದ್ದಾರೆ, ಏನೇನು ಹೆಸರುಗಳು, ಏನೇನು ಜಾತಿಯವ್ರದ್ದು, ಏನೇನು ಕುಲ, ಯಾರ್ಯಾರು ಗೋತ್ರ, ಅದೆಲ್ಲ ನಾವು ತಿಳ್ಕೊಂಡು ಅದಕ್ಕೆ 100ಕ್ಕೆ 100 ಪರಿಹಾರಗಳಿದೆ ನಮ್ಮ ಕಡೆ. ಒಂದು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದರ ಬಗ್ಗೆ ಕಷ್ಟ ಯಾರಿಗೆ ಬರಲ್ಲ, ಪ್ರತಿಯೊಬ್ಬರಿಗೆ ಮನುಷ್ಯ ಕಷ್ಟ ಬರುತ್ತೆ. ಕಷ್ಟ ಬಂದಿದೆ ಅಂತ ಸುಮ್ಮನೆ ಕುಳಿತುಕೊಳ್ಳಬಾರ್ದು. ಪ್ರಯತ್ನ ನಮ್ಮದು, ಫಲ ದೇವರದು. ಪ್ರಯತ್ನ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ. ಎಲ್ಲರಿಗೆ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ನೋಡಿದವರಿಗೆ ಇನ್ನೊಬ್ಬರಿಗೆ 100 ಜನಗಳು ತಿಳಿಸಿ. ನಿಮ್ಮ ಅಕ್ಕಪಕ್ಕದಿಂದ ತೊಂದರೆ ಇದೆ, ದುಶ್ಮನ ಇದೆ, ಏನಾದರೂ ಮಾಟ ಮಂತ್ರಗಳಿದೆ, ಏನಾದರೂ ಎಫೆಕ್ಟ್ ಕೊಡ್ತಾ ಇದೆ ಅಂದರೆ ಅದಕ್ಕೆ 100ಕ್ಕೆ 100 ಪರಿಹಾರ ನಿಮಗೆ ಹೇಳ್ತೀವಿ, ನೀವೇ ಮಾಡಿಕೊಳ್ಳಿ. ಎಲ್ಲರಿಗೆ ಒಳ್ಳೆಯದಾಗಲಿ. ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಗುರೂಜಿ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ.